ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಆಸ್ಪತ್ರೆ ಮತ್ತೊಮ್ಮೆ ತನ್ನ ವೈದ್ಯಕೀಯ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿದ್ದ ಹಲವಾರು ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡಿ ಉತ್ತಮ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಆಸ್ಪತ್ರೆಯಲ್ಲಿ ಇದೀಗ ಶ್ವಾಸಕೋಶ ಸಂಬಂಧಿತ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದ ಯುವತಿಯೋರ್ವಳಿಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯಶಸ್ವಿ ಚಿಕಿತ್ಸೆ ನೀಡಲಾಗಿದೆ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಯಾಗಿ ಗುರುತಿಸಿಕೊಂಡಿದೆ. ಕಾರ್ಕಳದ 21 ವರ್ಷದ ಸಲ್ಮಾ ಎಂಬ ಯುವತಿ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು. ಮಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಒಂದು ಶ್ವಾಸಕೋಶವನ್ನು ತೆಗೆಯುವ ಶಸ್ತ್ರಚಿಕಿತ್ಸೆ ಅಗತ್ಯವೆಂದು ವೈದ್ಯರು ಸಲಹೆಯನ್ನು ನೀಡಿದರು. ಇದರಿಂದ ಆತಂಕಗೊಂಡು ಕುಟುಂಬಸ್ಥರು ಸ್ನೇಹಿತರ ಸಲಹೆಯ ಮೇರೆಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಆದರ್ಶ್ ಶೆಟ್ಟಿ ಅವರು ಯುವತಿಗೆ ಸಮಗ್ರ ಪರೀಕ್ಷೆಯನ್ನು ನಡೆಸಿದ್ರು. ಎಕ್ಸೇರ್ನಲ್ಲಿ ಎಡಭಾಗದ ಶ್ವಾಸಕೋಶದಲ್ಲಿ ಗಾಳಿ ತುಂಬಿಕೊಂಡಿರುವುದು ಪತ್ತೆಯಾಗಿತ್ತು. ಇದರಿಂದಲೇ ಉಸಿರಾಟದ ಸಮಸ್ಯೆ ಉಂಟಾಗಿತ್ತು. ತಕ್ಷಣವೇ ಅಗತ್ಯ ಚಿಕಿತ್ಸೆಯನ್ನ ನೀಡಿದ ಡಾಕ್ಟರ್ ಆದರ್ಶ್ ಶೆಟ್ಟಿ ಹಾಗೂ ಆಸ್ಪತ್ರೆಯ ಪರಿಣಿತ ವೈದ್ಯರ ತಂಡ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಿ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯುವತಿಯನ್ನ ಗುಣಮುಖಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 21 ವರ್ಷದ್ದು ಒಬ್ಬರು ಪೇಷಂಟ್ ಮಹಿಳೆ ನಮ್ಮ ಕಡೆ ಶ್ವಾಸಕೋಶದ ಸಮಸ್ಯೆಯಿಂದ ಬಂದಿದ್ದರು. ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು, ಎದೆನೋವು ಇತ್ತು. ಸೊ ನಾವು ಎಕ್ಸ್ರೇ ಎಲ್ಲ ಮಾಡಿ ನೋಡಿದಾಗ ಎಡಭಾಗದಲ್ಲಿ ಗಾಳಿ ತುಂಬಿಕೊಂಡಿರೋದು, ನ್ಯೂಮೋಥೊರಾಕ್ಸ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ಸೊ ಅದಕ್ಕೆ ನಾವು ಇಮಿಡಿಯೇಟ್ಲಿ ICD ಇಂಟರ್ಕೋಸ್ಟಲ್ ಡ್ರೈನೇಜ್ ಹಾಕಿ ಮ್ಯಾನೇಜ್ ಮಾಡ್ತೀವಿ. ಸೊ ಮತ್ತು ಆಕ್ಸಿಜನ್ ಕೂಡ ಅವಶ್ಯಕತೆ ಇರುತ್ತೆ ಅವರಿಗೆ, ಅದನ್ನು ಆಕ್ಸಿಜನ್ ಕೂಡ ಕೊಡ್ತೀವಿ. ಸೊ ಅದಾದಮೇಲೆ ಅವರಿಗೆ ಹಿಸ್ಟ್ರಿಯಲ್ಲಿ ಅವರು ಹೇಳ್ತಾರೆ ಮುಂಚೆನೂ ಅವರಿಗೆ TB ಆಗಿತ್ತು ಅಂತ. CT ಸ್ಕ್ಯಾನಲ್ಲಿ ನೋಡಿದಾಗ ತುಂಬ ಡ್ಯಾಮೇಜ್ಡ್ ಶ್ವಾಸಕೋಶ ಇತ್ತು. ಅದರಲ್ಲಿ ಫ್ಯೂಚರಲ್ಲಿ ಕೂಡ ಮತ್ತೆ ನ್ಯೂಮೋಥೊರಾಕ್ಸ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅಂಥ ಸಿಚುವೇಷನ್ಗೆ ಸೊ ಒಂದು ಸರ್ತಿ ಲಂಗ್ಸ್ ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಆದಾಗ, ಓಪನ್ ಆದಾಗ ಮತ್ತೆ ನಾವು ಅಲ್ಲಿ ಫ್ಲೂರೋಡೆಸಿಸ್ ಅಂತ ಮಾಡಿ ಫ್ಯೂಚರಲ್ಲಿ ನ್ಯೂಮೋಥೊರಾಕ್ಸ್ ಆಗುವ ರಿಸ್ಕನ್ನು ಕಮ್ಮಿ ಮಾಡಿದ್ದೀವಿ. ಸೊ ಫ್ಲೂರೋಡೆಸಿಸ್ ಅಂದರೆ ನಾವು ಏನು ಟ್ಯೂಬ್ ಹಾಕಿರ್ತೀವಿ ICD, ಅದರ ಒಳಗಡೆಯಿಂದ ಮದ್ದು ಹಾಕಿ 2 ಪದರಗಳು ಅಂಟ್ಕೊಂಡು ಕ್ಲೋಸ್ ಆಗುವಾಗೆ ಮಾಡೋದು. ಅದರಿಂದ ಫ್ಯೂಚರಲ್ಲಿ ನ್ಯೂಮೋಥೊರಾಕ್ಸ್ ಆಗುವ ರಿಸ್ಕ್ ತುಂಬ ಕಮ್ಮಿ ಆಗ್ತದೆ. ಇಲ್ಲಿ ಬಂದಮೇಲೆ ಡಾಕ್ಟರ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಬಂದಮೇಲೆ ನಮ್ಮ ಹುಷಾರಾಗ್ತದೆ. ಏನಾಗಬೇಕಿತ್ತು? ಏನು ಸರ್ಜರಿ ಮಾಡಬೇಕಂತ ಹೇಳಿದ್ರ? ಇಲ್ಲ ಹಾಗೆ ಮೆಡಿಸಿನ್ ಮೇಲೆ ಸರಿ ಮಾಡಿ. ಬೇರೆ ಹಾಸ್ಪಿಟಲಲ್ಲಿ ಏನು ಹೇಳಿದ್ರು? ಮುಂಚಿನ ಹಾಸ್ಪಿಟಲಲ್ಲಿ ಏನು ಹೇಳಿದ್ರು? ಈ ಡಾಕ್ಟ್ರು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಮದ್ದಿನಿಂದ ಸರಿ ಮಾಡ್ತೀವಿ ಅಂತ ಸರಿ ಮಾಡ್ತೀವಿ. ನನ್ನ ಅಕ್ಕನ ಮಗಳು ಸಲ್ಮಾ ಅಂತ ಹೇಳಿ ತೀವ್ರ ಸ್ವರೂಪದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಅದೇ ನಮ್ಮ ಒಂದು ಸಜೆಷನ್ ಮೇರೆಗೆ, ನನ್ನ ಫ್ರೆಂಡಿನ ಒಂದು ಸಜೆಷನ್ ಮೇರೆಗೆ ಆದರ್ಶ್ ಡಾಕ್ಟರ್ KS ಹೆಗ್ಡೆ ಆದರ್ಶ್ ಡಾಕ್ಟರನ್ನು ಮೀಟಾಗಿ ಅವರ ಪ್ರಕಾರ ನಾವು ಚಿಕಿತ್ಸೆಯನ್ನು ತಗೊಂಡೆವು. ಇಲ್ಲಿ ಬಂದ ನಂತರ ನಮಗೆ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಸಿಕ್ಕಿದೆ. ನುರಿತ ಡಾಕ್ಟರ್ ಇದ್ದಾರೆ, ಅವರು ಜವಾಬ್ದಾರಿಯುತ ಡಾಕ್ಟರ್ ಆದರ್ಶ್ ಡಾಕ್ಟರ್ ಇರ್ಬೋದು, ಅವರ ಸ್ಟಾಫ್ ಇರ್ಬೋದು, ನಮಗೆ ಒಳ್ಳೆಯ ಚಿಕಿತ್ಸೆ ಕೊಟ್ಟರು.